ಅದು ಕೊಡಿ ಸರ್. ದಯವಿಟ್ಟು ಇದನ್ನ ಕ್ಲೋಸ್ ಅಪ್ ಅಲ್ಲಿ ತಗೊಳ್ಳಿ. ಇಲ್ಲಿ ಆ ಸ್ಟೇಡಿಯಂನಲ್ಲಿ ತಿರುಗಿಸೋಣ. ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಸ್ಟೇಡಿಯಂಗೆ ಹೋಗಿದ್ನ ಪಾಪ ಅಮಾಯಕರು ಬಲಿಯಾಗಿದ್ದಾರಲ್ಲಿ, ಅಮಾಯಕರು ಬಲಿಯಾಗಿದ್ದಾರೆ. ಅಲ್ಲೂ ಇದಕ್ಕೆ IPL ಟ್ರೋಫಿಗೆ ಮುತ್ತು ಕೊಟ್ಕೊಂಡು ನಿಂತವ್ರೆ. ಮುತ್ತು ಕೊಡಕ್ಕೆ ಅಲ್ಲೊಂದು ಕಡೆ ಹೋಗೋರು, ಮತ್ತೆ ಸ್ಟೇಡಿಯಂಗೆ ಅಲ್ಲಿ ಹೆಣ ಬಿದ್ದಿದೆ. 11 ಜನ ಅಮಾಯಕ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ತೀರ್ಕೊಂಡು ಹೋಗಿದ್ದಾರೆ ಆ ಸ್ಟ್ಯಾಂಪೇಡ್ನಲ್ಲಿ. ಇವರು ಅಲ್ಲಿ ಹೋಗಿ ಆ ಹೆಣದ ಮುಂದೆ ಮುತ್ತು ಕೊಟ್ಕೊಂಡು ನಿಂತವ್ರೆ. ಪಾಪ ಕ್ರಿಕೆಟ್ ಪ್ಲೇಯರ್ಗಳು ಬಹುಶಃ ಸಾರ್ವಜನಿಕವಾಗಿ ಅವರು ಗೆದ್ದಂತ ಟ್ರೋಫಿ ಮುತ್ತು ಕೊಡಕ್ಕಾಯ್ತೋ ಇಲ್ಲೋ ಗೊತ್ತಿಲ್ಲ. ಏನ್ ಆಸ್ ಇಟ್ ಈಸ್ ಇವರೇ RCB ಗೆಲ್ಲಿಸ್ಕೊಂಡು ಇವರೇ ಆಟ ಆಡಿ ಕಪ್ಪೆತ್ಕೊಂಡ್ ಬಂದಂಗೆ 3ನೇ ಬಾರಿ ಅಲ್ಲಿ ಹೆಣಗಳು ಬಿದ್ದಿದ್ದಾವೆ. ನಾನು ಹೆಣ ಅನ್ನೋ ಪದ ಉಪಯೋಗ ಮಾಡಲ್ಲ, ಕ್ರಿಕೆಟ್ ಅಭಿಮಾನಿಗಳ ಸಾವು ಆ ಪದ ಬಳಕೆ ಮಾಡಲ್ಲ ನಾನು. ಇವರು ಆ ಒಂದು ಸಾವಿನ ನಡುವೆ ಮುತ್ತು ಕೊಟ್ಕೊಂಡು ಅಲ್ಲೂ ನಿಂತವ್ರೆ. ಇದು ಕಟ್ಟಾಯ್ತಾ ಆಕ್ಚುಲಿ ನಡೆದಿರತಕ್ಕಂಥ ಘಟನೆ. ಈಗ ಅದೆಂಥದೋ ನಮ್ಮ ಮುಖ್ಯಮಂತ್ರಿಗಳು ಮ್ಯಾಜಿಸ್ಟ್ರೇಟಿವ್ ಎನ್ಕ್ವೈರಿ ಮಾಡ್ತೀವಿ ಅಂತ ಏನೋ ಹೇಳ್ಕೊಂಡವ್ರೆ. ನನ್ನ ಅಭಿಪ್ರಾಯದಲ್ಲಿ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಯಾಕಪ್ಪ ಮಾಡ್ತೀರಿ? ನಿಮ್ಮಲ್ಲೊಂದು ಸ್ಟ್ಯಾಂಡ್ ಬೈ ಒಬ್ಬರು ಇಟ್ಕೊಂಡಿದ್ದೀರಲ್ಲ, ಅದು ಎಂಥದ್ದು ದೇವು, ನ್ಯಾಯದೇವು. ಇಲ್ಲ ದೇವಲ್ಲ, ದಾಸು, ನಾಗಮೋಹನ್ ದಾಸ್. ಅವ್ರಿಗಿಂತಲೂ ಬೇಕಾ ಇವು ತನಿಖೆ ಮಾಡಕ್ಕೆ, ತನಿಖೆ ಮಾಡಿ ವರದಿ ಕೊಡಕ್ಕೆ? ಸ್ಟ್ಯಾಂಡ್ ಬೈ ಇಟ್ಕೊಂಡಿದ್ರಲ್ಲ ನೀವು. ಪಾಪ ಮ್ಯಾಜಿಸ್ಟ್ರೇಟ್ ಏನ್ ಮಾಡ್ತಾನೆ? ಮ್ಯಾಜಿಸ್ಟ್ರೇಟ್ ಕೈಲಿ ವರದಿ ಕೊಡಕ್ಕಾಯ್ತದ? ಇಲ್ಲಿ ನಾನು ರಾಜಕೀಯ ಬೆರೆಸ್ತಾ ಇಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ರಾಜಕೀಯಕ್ಕೋಸ್ಕರವಾಗಿ ಈ ಪದ ಬಳಕೆ ಮಾಡಿಲ್ಲ. ಇವತ್ತು ಅವ್ರು ನಡ್ಕೊಂಡಂತ ಆ ಬಾಲಿಶವಾದಂತ ಒಬ್ಬ ಡೆಪ್ಟಿ CM ನಡ್ಕೊಳ್ತಕ್ಕಂಥ ರೀತಿನ ಏನದು ಎಂಥದೋ ಹೆಗಲ ಮೇಲೆ ಅದೆಂಥದೋ ಸ್ಟೈಲ್ ಆಗಿ ಶಾಲೆ ಬೇರೆ ಹಾಕ್ತಾರೆ. ಕನ್ನಡ ಶಾಲೆ ಹಿಡ್ಕೊಂಡ್ಬಿಟ್ಟು ಅವ್ರಿಗೆ ಕೊಡಕ್ ಹೋಗೋರೆ. ಇವರ ಹೆಗಲ ಮೇಲೆ ಕನ್ನಡ ಶಾಲೆ ಇಲ್ಲ, ಕೊಹ್ಲಿ ಕೊಡಕ್ ಹೋಗೋರೆ ಕನ್ನಡ ಶಾಲ್ನ. ಇವರು ಸ್ಟೈಲ್ ಆಗದೆ ಎಂಥದೋ ಇಂಪೋರ್ಟೆಡ್ ಶಾಲು ಅದು ಹಾಕೊಂಡು ನಿಂತವ್ರೆ. ಕೊಹ್ಲಿ ಅವರು ತಗೊಂಡಿದ್ದು ನೋಡದೆ ಕೊನೆಗೆ ಯಾವ ರೀತಿ ಕನ್ನಡ ಫ್ಲಾಗ್ನ ಮತ್ತೆ ಕೈಲಿ ಹಿಡ್ಕೊಂಡು ಇವರೇ ಹೋಗ್ಬೇಕಾಗಿ ಬಂತು, ಅದು ನೋಡಿದೆ ಟಿವಿಲಿ. ಇಷ್ಟೊಂದು ಶೋ ಬೇಕಿತ್ತ? ಎಂಥದವ್ರ ಕಂಪನಿ ಇರೋದು? ಡಿಸೈನ್ ಬಾಕ್ಸ್. ಇದಕ್ಕೂ ಡಿಸೈನ್ ಬಾಕ್ಸ್. ಹೆಂಗೆ ನಡ್ಕೋಬೇಕು ಏನು ಪಬ್ಲಿಕ್ ಮುಂದೆ ಇಂಥ ಸಂದರ್ಭದಲ್ಲಿ ಡಿಸೈನ್ ಬಾಕ್ಸ್ ಮುಖಾಂತರ ಇವೆಲ್ಲ ಡ್ರಾಮಾ ಮಾಡಕ್ ಹೋಗಿ ಪಾಪ ಅಮಾಯಕರನ್ನ ಇವತ್ತು ಬಲಿ ತೆಗೆದುಕೊಂಡಿದ್ದಾರೆ ಈ ಸರ್ಕಾರ. ಮುಖ್ಯಮಂತ್ರಿಗಳು ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಯಾರೂ ಊಹೆ ಮಾಡಕ್ಕಾಗಲ್ಲ ಅಂತಾರೆ. ಇಷ್ಟು ಲಕ್ಷಾಂತರ ಜನ ಸೇರ್ತಾರೆ ಅಂತ ಗೊತ್ತಿದೆ. ಪೊಲೀಸ್ ಕಮಿಷನರ್ ಮೊದಲೇ ಹೇಳಿದ್ದಾರೆ, ಇಲ್ಲ ನೀವು 2-3 ಕಡೆ ಕಾರ್ಯಕ್ರಮ ಮಾಡಿದ್ರೆ ನಾವು ಸೆಕ್ಯೂರಿಟಿ ಕೊಡಕ್ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗೂ. ಅದಕ್ಕೆ ಹೇಳಿದ್ದು ಮುಖ್ಯಮಂತ್ರಿನ ನಿಷ್ಕ್ರಿಯ ಮುಖ್ಯಮಂತ್ರಿ, ಇವ್ರ ಮುಂದೆ ಏನು ನಡೆಯಲ್ಲ ಅಂತ ಹೇಳಿ. ಇವತ್ತು 11 ಜನರ ಸಾವಿಗೆ ಕಾರಣವಾಗಿರತಕ್ಕಂಥ ಈ ಘಟನೆ ಸತ್ಯಾಂಶ ಹೊರಗಿಟ್ಟು ಮೊದಲು ಇಂಥ ಅವಿವೇಕಿಗಳನ್ನ ಹೊರಗಾಕಬೇಕು ಮಂತ್ರಿಮಂಡಲದಿಂದ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ರಾಜ್ಯ ಉಳಿಬೇಕು ಅಂದ್ರೆ. ಥ್ಯಾಂಕ್ ಯು ಬ್ರದರ್. CM
brought up Mahakumbh, saying that 50 to 60 people died there as well, but he did not No, criticize it. that is different issue, madam. Mahakumbh. This is different subject. Mahakumbh, actually, I not request. I have to advise him not to compare Mahakumbh incident with this incident. This is government failure here. That issue is different. That has not happened in Uttar Pradesh. Railway station, it has actually, that incident took place. Here, because of the state government failure, even though they know it, more than 2 lakhs people will gather. They only telling more than 1 lakh crowd in front of KCA stadium. Police officers advancedly advised when they wanted to conduct a felicitation function in front of Vidhan Saudha and that KCA stadium, Chinnaswamy stadium. Police commissioner told it is impossible to give security both the places at a time. Even after his advice, they have neglected and they have done this continue this program, and all these things because of government misuse, failure of the government, this thing has happened. I really painful the family members. I pray God to strengthen them coming out of this, what the family members, their demise. For that, actually, God has to give the strength to their family to come out of this. ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಹೇಳಿರುವಂತದ್ದು, ಇದರಲ್ಲಿ ಯಾರು ಕೂಡ ರಾಜಕೀಯವನ್ನ ಮಾಡಬಾರ್ದು, ನಾವು ಕೂಡ ನಾನು ರಾಜಕೀಯ ಮಾಡ್ತಾ ಇಲ್ಲ. ವಿರೋಧ ಪಕ್ಷ ಮಾತಾಡಿದ್ದೆಲ್ಲ ರಾಜಕೀಯ ಅಂತ ಯಾಕೆ ಹೇಳ್ತೀರಿ? ವಿರೋಧ ಪಕ್ಷದ ಬಗ್ಗೆ ಇಲ್ಲಿ ಕಣ್ಣಾರೆ ನಡೆದಿರೋ ಘಟನೆ ಇದು. ನಿಮ್ಮ ಉಪಮುಖ್ಯಮಂತ್ರಿ ಕತೆ ಇದು. ನಿಮ್ಮ ಉಪಮುಖ್ಯಮಂತ್ರಿ ಚೈಲ್ಡಿಶ್ ಬಿಹೇವಿಯರ್ಸ್ ಇಲ್ಲದೆ ಹೋಗಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತಲ್ಲಿ ಅಮಾಯಕರು ಇವತ್ತು ಸಾವಾಗ್ತಕ್ಕಂಥ ಪ್ರಶ್ನೆ ಬರ್ತಿರಲಿಲ್ಲ. ಇಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ. ಎಷ್ಟು ಇಂಥ ಒಂದು ಘಟನೆಗಳಿಗೆ ಈ ಸರ್ಕಾರ ಕಾರಣ ಆಗುತ್ತೆ ನೋಡ್ತಾ ಇದ್ದೀನಿ. ಮಂಗಳೂರು ಘಟನೆ ಅದಷ್ಟೇ ಅಲ್ಲ, ಇತ್ತೀಚೆಗೆ ಅದೆಂಥದ್ದು ಗಡಿಪಾರು ಈ ಸರ್ಕಾರದಲ್ಲಿ. ಗಡಿಪಾರು ಮಾಡಿ ಏನು ಮಾಡ್ತೀರಿ? ನಿಮ್ಮ ಕೈನಲ್ಲಿ ಹದ್ದು ಬಸ್ನಲ್ಲಿ ಇಡಕ್ಕಾಗದೆ 2 ವರ್ಷ ಆಯಿತು. ಬರೀ ಗಡಿಪಾರು ಮಾಡೋದ್ರಿಂದ ರಾಜ್ಯದಲ್ಲಿ ಶಾಂತಿ ನೆಲೆಸೋದಕ್ಕೆ ಅವಕಾಶ ಮಾಡ್ತೀರಾ? ಏನು ನಡೆಸ್ತಾ ಇದ್ದೀರಿ ಇವತ್ತು? ಇದೊಂದೇ ಇಶ್ಯೂ ಅಲ್ಲ, ಇದು ಬಹಳ ದೊಡ್ಡ ಇಶ್ಯೂ ಕರ್ನಾಟಕದಲ್ಲಿ. ನನ್ನ ಕೇಳ್ಬೋದು ಅವರು. ರಾಜ್ಕುಮಾರ್ ಅವರು ತೀರ್ಕೊಂಡು ಹೋದಾಗ ಅವತ್ತು ಇಬ್ಬರು ತೀರ್ಕೊಂಡು ಹೋದ್ರು. ಅವತ್ತು ರಾಜ್ಕುಮಾರ್ ಅವರು ತೀರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಮಗೆ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಕೊಡಲಿಲ್ಲ.